ಎಲ್ಲ ಅಂಗಡಿಯಲ್ಲಿರೋ ಸಾಮಾನ್ ಸೇರಿಸಿದ್ರು ಇಷ್ಟ ಆಗಲ್ಲ. ನಾನ್ ಬಿಡ್ತೀನ ಐ ಮೇಕಪ್. ಜಾರಿ ಬಿತ್ತನಮ್ಮ, ನಾನು ಜಾರಿ ಬಿತ್ತನಮ್ಮ. ನಿಂತ್ಕೋ. ನಿನ್ ಹೆಸರೇನು? ಶೈಲು. ನಿಂತ್ಕೋ. ನೀನ್ ನಂಗೆ ಏನಾಗ್ಬೇಕು? ನಾನೇ. ನಿಂತ್ಕೋ. ಅಂದ್ರೆ ನೀನ್ ನನ್ನ ಫ್ರೆಂಡ್ ತಾನೆ? ಬಾ ನಾವಿಬ್ರು ಆಟ ಆಡೋಣ. ಇಲ್ಲ, ನನಗೆ ಬರಲ್ಲ, ನಾನು ಆಟ ಆಡಲ್ಲ. ನಿಂತ್ಕೋ ಪ್ಲೀಸ್, ನಿನ್ ಜೊತೆ ಆಟ ಆಡ್ಲೇಬೇಕು. ಬಾ ಬಾ. ಇಲ್ಲ, ನನಗೆ ಕೆಲಸ ಇದೆ, ನಾ ಬರಲ್ಲ. ನಿಂತ್ಕೋ, ನಿನ್ ಜೊತೆ ಆಟ ಆಡ್ಲೇಬೇಕು. ಬಾ ಬಾ. ಬಿಡು, ಮಾಡ್ಬೇಡ. ಮಮ್ಮಿ, ಮಮ್ಮಿ. ಶೈಲು ನಿಂತ್ಕೋ. ಮಮ್ಮಿ. ಶೈಲು, ಶೈಲು ನಿಂತ್ಕೋ. ಮಮ್ಮಿ, ಮಮ್ಮಿ. ನಿಂತ್ಕೋ. ಶೈಲು, ಜೇಮ್ಸ್ ಬಾಂಡ್ ನಾನು, ನನ್ನಿಂದ ತಪ್ಸ್ಕೊಳಕ್ ಆಗೋದಿಲ್ಲ. ನೀನು ನಿಂತ್ಕೋ. ಶೈಲು, ಆಟ ಆಡೋಣ ಬಾ. ಅಕ್ಕ, ನನಗೆ ಬೈಬೇಡಿ, ನಾನು ತಪ್ಪು ಮಾಡಿದ್ದೀನಿ. ನೀವು ಬೇಡ ಅಂದ್ರು ನಾನು ಆಟ ಆಡ್ದೆ. ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಬೇಡ, ನನಗೆ ನಾನೇ ಶಿಕ್ಷೆ ಕೊಟ್ಕೋತೀನಿ. ತಿಂದಿದ್ದಾಯ್ತು. ಈಗ ಮನೋಹರ್ಗೆ ಮೊಣ್ಕಲಲ್ಲಿ ಕೂತ್ಕೊಳ್ಳೋ ಶಿಕ್ಷೆ. ಈ ಮನೆಯಲ್ಲಿ ತಪ್ಪು ಮಾಡಿದವ್ರಿಗೆಲ್ಲ ಇದೇ ಶಿಕ್ಷೆ. ಒಂದು ಅವರೇ ಕೊಟ್ಕೋತಾರೆ, ಇಲ್ಲ ನಾನು ಕೊಡ್ತೀನಿ. ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಸಾರಿ ಅಕ್ಕ. ಕ್ಯಾಪ್ಟನ್, ನೋವಾಗ್ತಾ ಇದೆಯಾ? ಇಲ್ಲ, ನನಗೆ ನೋವು ಏನಾಗಲ್ಲ. ನಾನು ತುಂಬಾ ಬ್ರೇವ್, ಗೊತ್ತಾ? ಧೈರ್ಯ ಇದ್ದವ್ರಿಗೆ ನೋವಾಗಲ್ಲ. ಈಡಿಯಟ್ ಕಣ ನೀನು. ಏನಕ್ಕೆ ಈ ತರ ಎಲ್ಲ ಮಾಡಕ್ ಹೋದೆ? ಈಗ ನಾವು ಅನುಭವಿಸ್ತಾ ಇದೀಯಾ? ನಾನು ತಪ್ಪು ಮಾಡಿದ್ದೆ ಅಲ್ವಾ, ಅದಕ್ಕೆ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡೆ. ಸರಿ, ನೀನಾಡು. ಎಲ್ಲಿ? ನಿಮ್ ಕೈ ತೋರಿಸಿ.
ನಾನು ಕೊಡಲ್ಲ. ಏನೂ ಆಗಲ್ಲ. ಕೈ ಕೊಡಿ. ಔಷಧಿ ಹಚ್ಚಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ಯಾಕೆ ಹೇಳ್ತಿದ್ಯಾ? ಅವತ್ತು ನೀನು ಮಾಡಿದ ತಪ್ಪಿಗೆ ನೀನೇ ಶಿಕ್ಷೆ ಕೊಟ್ಕೊಂಡಲ್ವಾ? ಅದಕ್ಕೆ ನಾನು ಹಾಗೆ ಮಾಡಿದೆ. ನಾನು ಮಾಡಿದ ಸರಿ ಅಲ್ವಾ? ಶ್ರೀಂದ್ಯಾ, ಅವಳು ಯಾಕೆ ಅಳ್ತಿದ್ಲು? ನಮಸ್ತೆ ಸಿಂಧೂರಮ್ಮ. ಓ, ಮಲ್ಕೊಂಡ್ಬಿಟ್ಟಿದ್ರಾ? ನಾನು ಅಷ್ಟೇ, ಎಲ್ಲರೂ ಮಲಗ್ಲಿ ಅಂತ ಕಾಯ್ತಾ ಇದ್ದೆ. ನಿಮ್ಗೆ ಗುಡ್ ನೈಟ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗುಡ್ ನೈಟ್. ಒಂದ್ ನಿಮಿಷ, ನಾನು ನಿಮ್ಗೆ ಅಂತ ಏನೋ ತಂದಿದ್ದೀನಿ. ನಾನು ಊರಿಂದ ಬರ್ತಾ ಚಿಕ್ಕಮಂಗ್ಳೂರ್ಗೆ ಹೋಗಿ ನಿಮ್ಗೆ ಅಂತ ವಿಶೇಷವಾಗಿ ತಂದಿರೋದು ಒಂದು ಮುದ್ದಾದ ಸೀರೆ. ಈ ಸೀರೆ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತಗೊಳ್ಳಿ. ಚಿಕ್ಕಮಂಗ್ಳೂರಿಂದ ತಂದಿರೋದಂತೆ. ಜಾಸ್ತಿ ಅಂದ್ರೆ 300 ರೂಪಾಯಿ. ಇದನ್ನ ಕೊಡೋದಕ್ಕೆ ಇಷ್ಟೊಂದು ನಾಟಕ ಬೇರೆ. ನಿಮ್ಮಂತ ದೊಡ್ಡವ್ರ ಮನೆಗೆ ಬರ್ತಾ ಏನ್ ತರಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಿಮ್ಮ ಹತ್ರ ಎಲ್ಲ ಇದೆ, ಆದ್ರೂ ಪ್ರೀತಿಯಿಂದ ನನ್ನ ಕೈಲಾಗಿದ್ದನ್ನ ತಂದಿದ್ದೀನಿ. ಬೇಡ ಅನ್ಬೇಡಿ. ಏನ್ ಕೊಟ್ರು ಖುಷಿ ಖುಷಿಯಾಗಿ ಕೊಡ್ಬೇಕು, ಏನ್ ತಗೊಂಡ್ರು ಖುಷಿ ಖುಷಿಯಾಗಿ ತಗೋಬೇಕು. ಈಗ ನೀವು ನನ್ಗೆ ಏನೇ ಕೊಟ್ರು ನಾನು ಖುಷಿ ಖುಷಿಯಾಗಿ ತಗೊಳಲ್ವಾ? ಅಬ್ಬಬ್ಬಾ, ಹಾಸಿಗೆ ಎಷ್ಟು ಮೆತ್ತಗಿದೆ. ಹಳೆ ಕಾಲದಲ್ಲಿ ಮಹಾರಾಜರು ಮಲ್ಕೋತಿದ್ರಲ್ಲ, ಆ ತರ ಇದೆ. ನಿಮ್ಮ ಮನೇಲಿ ಎಲ್ಲ ಚೆನ್ನಾಗಿದೆ ಸುಂದರಮ್ಮ, ಅರಮನೆ ತರ. ಒಂದೊಂದು ಅದ್ಭುತ, ಅಪರೂಪದ ವಸ್ತುಗಳು. ನಿಮ್ ಸೊಸೆ ಒಬ್ಬಳನ್ನ ಬಿಟ್ಟು. ಇಂಥ ಮನೆಗೆ ಅಂತ ಸೊಸೆ ಒಂದು ಚೂರು ಹೊಂದೋದಿಲ್ಲ. ಗುಡ್ ನೈಟ್. ಈ ಮನೆ ಸೇರ್ಕೊಂಡಿರೋ ಶಾರದಾ ಅನ್ನೋ ಹಾವನ್ ಹೊಡೆಯೋದಕ್ಕೆ ಒಂದು ಕೋಲ್ ಬೇಕಿತ್ತು. ಹುಡುಕ್ತಾ ಇದ್ದೆ, ಆ ಕೋಲು ನಮ್ಮನೆ ತನಕನೇ ಬಂದ್ಬಿಟ್ಟಿದೆ. ಮಾಡ್ತೀನಿ. ಈ ದುರಾಸೆ ಹೆಂಗಸನ್ನ ಇಟ್ಕೊಂಡು ಆಟ ಆಡಿಸ್ತೀನಿ. ಶಾರದಾ, ಇನ್ಮೇಲೆ ನಿನ್ನ ಆಟ ಆಡಿಸೋ ಸೂತ್ರ ಬೇರೆ ಯಾರೂ ಅಲ್ಲ, ನಿನ್ ಚಿಕ್ಕಮ್ಮ. ಏನ್ ಕೌಸಲ್ಯ ಅವ್ರೆ, ಮಗಳ ಮನೆ ಹಿಡಿಸ್ತಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಓ ಸಿಂಧೂರ, ಚೆನ್ನಾಗಿ ನಿದ್ದೆ ಮಾಡಿದೆ. ಅರೆ, ನೀವ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ, ತಿಂಡಿ ತಿನ್ನಿ. ಅದು ಮಗಳ ಮದುವೆ ಆದ್ಮೇಲೆ ಮಗಳು ತವ್ರ ಮನೆಗೆ ಒಂದ್ಸರಿ ಬಂದು ಹೋಗ್ಬೇಕು. ಅಲ್ಲಿವರೆಗೂ ಮಗಳ ಮನೆಯಲ್ಲಿ ತಾಯಿ ಏನೋ ತಿನ್ನೋ ಹಾಗಿಲ್ಲ. ನೀವೇನು ಇವತ್ತು ನಾಳೆ ಹೋಗೋರಲ್ವಲ್ಲ, ಅಷ್ಟು ದಿನ ಉಪವಾಸ ಇರ್ತೀರಾ?
ನಿಮಗೆ ಅಭ್ಯಾಸ ಇರ್ಬೋದು, ಆದ್ರೆ ನಮಗೆ ಅತಿಥಿಗಳನ್ನ ಉಪವಾಸ ಹಾಕಿ ಅಭ್ಯಾಸ ಇಲ್ಲ. ಅಕ್ಕ ಅಕ್ಕ ಸಿಂಧೂರಕ್ಕ ಸಿಂಧೂರಕ್ಕ ನೋಡಿಲಿ, ಇಲ್ಲಿ ನೋಡು, ಗಿಟಾರ್ ಕಾಂಪಿಟೇಷನ್ ಮಕ್ಕಳಿಗೋಸ್ಕರ. ನಾನು ಕಾಂಪೀಟ್ ಮಾಡ್ಬೇಕು. ಅಕ್ಕ ಪ್ಲೀಸ್ ಫಿಲ್ ಮಾಡ್ಕೊಡು. ಈಗ ನಾನು ತಿಂಡಿ ತಿಂತಾ ಇದ್ದೀನಿ, ಆಮೇಲೆ ನೋಡೋಣ. ಅಕ್ಕ ಪ್ಲೀಸ್ ಈಗಲೇ ಆಗ್ಬೇಕು, ಆಮೇಲೆ ಅಂದ್ರೆ ಲೇಟ್ ಆಗುತ್ತೆ. ಅಕ್ಕ ಪ್ಲೀಸ್. ಶಾರದಾ ನೀನಾದ್ರೂ ಅಕ್ಕಂಗೆ ಹೇಳು. ಲೋ ದಡ್ಡ, ಅದು ಮಕ್ಕಳಿಗಂತಿರೋದು, ನಿನ್ಗಲ್ಲ. ನಾನು ಮಗುನೇ. ನೀನು ಮಗು ಅಲ್ಲ, ಮಗು ತರ ಆಡ್ತೀಯ ಅಷ್ಟೇ. ಹೋಗಿ ನಿನ್ ರೂಮಲ್ಲಿ ಗಿಟಾರ್ ಜೊತೆ ಆಟ ಆಡ್ಕೊ. ಮಹಿಮಕ್ಕ ನಾನ್ ಮಾಡ್ಕೊಡಲ್ಲ ಕಣೋ, ಹೋಗೋ. ಅದೆಲ್ಲ ನಿಂಗಲ್ಲ ಕಣೋ. ಹೇಳಿದ್ರೆ ಅರ್ಥನೇ ಆಗಲ್ಲ ಇವ್ನ್ಗೆ. ಹೋಗ್ರೆ ಪಾಪ, ಇವನಿಗೆ ನಾವೇ ಸಹಾಯ ಮಾಡಬೇಕು. ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಇವನಿಗೆ? ನಾವೇ ಸಹಾಯ ಮಾಡ್ಬೇಕು. ಅದೇ ನಾನ್ ಮಾಡಲ್ಲ. ಅಲ್ಲಿಗೆ ಮುಗೀತು. ಯಾರಪ್ಪ ಸಹಾಯ ಮಾಡ್ತಾರೆ ನಿನ್ಗೆ? ಶಾರದಾ ಮಾಡಕ್ಕಾಗತ್ತಾ? ಶಾರದನ ಪಾಪ, ಅವಳಿಗೆ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಅವಳೇನ್ ಸಹಾಯ ಮಾಡ್ತಾಳೆ? ಅವನಷ್ಟೇ ದಡ್ಡಿ ಇವಳು, ಅನಕ್ಷರಸ್ಥ ಪ್ರಜೆ. ಏನಮ್ಮ ನೀವು ಮಗಳಿಗೆ ಓದು ಬರಹ ಕಲ್ಸಕ್ಕಾಗ್ಲಿಲ್ವಾ? ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಇವಳಿಗೆ ಓದಕ್ ಬರೆಯಕ್ ಬರಲ್ಲ ಅನ್ನೋದು ನೆನ್ಪಾಗ್ತಾನೆ ಇರುತ್ತೆ. ಬೇಡ ಅಂದ್ರೂ ಆ ಮಾತು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಏನ್ ಮಾಡೋದು? ನಿಮಗೆ ಬೇಜಾರಾಗಿರ್ಬೋದು, ಸಾರಿ. ಮನು, ನೀನೇನಪ್ಪ ನೋಡ್ಕೊಂಡು ನಿಂತಿದ್ಯಾ? ಹೋಗು, ಇಲ್ಲಿ ನಿನ್ಗೆ ಯಾರೂ ಸಹಾಯ ಮಾಡಲ್ಲ. ಹಾಗಿದ್ರೆ ನನಗೆ ಯಾರು ಸಹಾಯ ಮಾಡಲ್ವಾ? ಇಲ್ಲ ಅಂದ್ರೆ ಇಲ್ಲ. ಇರಿ, ನಾನಿದ್ದೀನಿ ನಿಮ್ ಜೊತೆ. ನಾನ್ ನಿಮಗ್ ಸಹಾಯ ಮಾಡ್ತೀನಿ. ನಿಂಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ, ನೀನ್ ಹೇಗೆ ಸಹಾಯ ಮಾಡ್ತೀಯ? ನಿನಗಾಗಲ್ಲ. ಯಾಕಾಗಲ್ಲ? ನನಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ದೇ ಇದ್ರು ನಿಮ್ಗೆ ಓದಕ್ಕೆ ಬರೆಯೋದಕ್ಕೆ ಬರುತ್ತಲ್ವಾ? ಹಾಗಾದ್ರೆ ಬರೀರಿ, ನಾನು ಹೇಳ್ಕೊಡ್ತೀನಿ. ಅದು ಹೇಗೆ? ಅಲ್ಲಿ ಏನಿದೆ ಅಂತ ಓದಿ ನೋಡೋಣ. ಅಭ್ಯರ್ಥಿಯ ಹೆಸರು ಅಂದ್ರೆ ನಿಮ್ ಹೆಸರು ಮನೋಹರ್ ಸದಾನಂದ್ ರಾವ್. ಅದನ್ನ ಬರೀರಿ. ಮನೋಹರ್ ಸದಾನಂದ್ ರಾವ್. ಆಮೇಲೆ ಏನ್ ಬೇಕು? ಆಮೇಲೆ ಕಾಯಂ ವಿಳಾಸ. ಕಾಯಂ ವಿಳಾಸ ಅಂದ್ರೆ ನಿಮ್ ಮನೆ ಇರೋ ಜಾಗ. ಇದ್ರ ವಿಳಾಸ ಗೊತ್ತಲ್ವಾ ನಿಮ್ಗೆ? ಗೊತ್ತು ಗೊತ್ತು ಗೊತ್ತು. ನಂಬರ್ 63 3rd ಕ್ರಾಸ್, ಸದಾಶಿವನಗರ್, ಬ್ಯಾಂಗ್ಳೂರ್. ಅದೆಲ್ಲ ಬರೀರಿ. ನಂಬರ್ 63 3rd ಕ್ರಾಸ್, ಸದಾಶಿವನಗರ್, ಬೆಂಗಳೂರು. ಮುಂದೆ ವಯಸ್ಸು ನಿಮ್ಗೀಗ ಎಷ್ಟು ವರ್ಷ? ಅದನ್ನ ಬರೀರಿ. ನಂಗೆ 8 years. 8. ಶಾರದಾ, ಇದೇನಿದು? ಗಂಡು ಹೆಣ್ಣು? ನೀವು ಗಂಡು ತಾನೆ, ಬರೀರಿ. ಗಂಡು ಗಂಡು. ಇಷ್ಟೇನಾ? ಆಗೋಯ್ತು ಅಕ್ಕ, ಫಾರ್ಮ್ ಫಿಲ್ ಆಗೋಯ್ತು. ನಾ ಈಗಲೇ ಪೋಸ್ಟ್ ಮಾಡಿ ಬರ್ತೀನಿ. ಹೇ, ಥ್ಯಾಂಕ್ ಯು ವೆರಿ ಮಚ್ ಶಾರದಾ. ನಾನು ಈಗಲೇ ಹೋಗಿ ಪೋಸ್ಟ್ ಮಾಡಿ ಬರ್ತೀನಿ. ಬಾಯ್. ಓಕೆ, ಬಾಯ್.
ಯಾರು ಯಾರು ನೀವು? ನಾನು ಹರ್ಷ. ನಮಸ್ಕಾರ, ನಾನು ಹರ್ಷವರ್ಧನ. ಯಾಕೆ ಸರ್ ಹಾಗೆ ನೋಡ್ತಾ ಇದೀಯಾ? ನನ್ ಗುರ್ತು ಸಿಗ್ಲಿಲ್ವಾ? ಯಾಕೆ ಶಾರದಾ ಏನು ಗೊತ್ತಿಲ್ದರ ಥರ ನೋಡ್ತಾ ಇದೀಯಾ? ಶಾರದಾ, ಯಾರಿವನು? ಅದು ಇವರು 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 ಅದು ಇವನು ಹರ್ಷ ಅಂತ, ಶಾರದಳ ದೂರದ ಸೋದ್ರ ಸಂಬಂಧಿ, ಅಣ್ಣ ಆಗ್ಬೇಕು. ಹೌದಾ? ಮತ್ತಿವನ್ನ ಮದ್ವೆಲಿ ನೋಡ್ಲೇ ಇಲ್ಲ ನಾನು. ಅದು ಅದು ಮದುವೆ ಅರ್ಜೆಂಟಾಗಿ ಆಗೋಯ್ತಲ್ಲ, ಏನ್ ಮಾಡೋದು, ಕರೆಯೋದಕ್ಕಾಗ್ಲಿಲ್ಲ. ನೀವು ಶಾರದಾ ಅಣ್ಣನ? ನಾನು ಮನೋಹರ್. ಹೈ ಹೈ, ಬನ್ನಿ ಬನ್ನಿ ಒಳಗೆ.